ಟಾಪ್ 5 ಲೇಟೆಸ್ಟ್ ಕ್ರಿಕೆಟಿಂಗ್ ನ್ಯೂಸ್ ಅಪ್ಡೇಟ್ ತಿಳ್ಕೊಂಬರೋಣ ಬನ್ನಿ. ಅದಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕಾನ್ ಅನ್ನ ಆಲ್ ಇಟ್ಕೊಳ್ಳಿ. ಹಾಗೆ ಮರಿದೆ ವಿಡಿಯೋಗೊಂದು ಲೈಕ್ ಕೊಡೋದು ಕೂಡ ಮರಿಬೇಡ. ಇನ್ನು ಸ್ಟ್ರೈಟ್ ಆಗಿ ಅಪ್ಡೇಟ್ ನಂಬರ್ 1 ಕಡೆಗೆ ಹೋಗೋದಾದ್ರೆ ಇದೀಗ ಲೇಟೆಸ್ಟ್ ಬ್ರೇಕಿಂಗ್ ನ್ಯೂಸ್ ಆದ್ರೆ ಬರ್ತಾ ಇದೆ. ಅದು ನಮ್ಮ RCB ರಿಲೇಟೆಡ್ ಆಗಿದ್ದು. ಏನ್ ಬ್ರೇಕಿಂಗ್ ನ್ಯೂಸ್ ಅಂತ ಅಂದ್ರೆ ಇದೀಗ ನಮ್ಮ RCB ತಂಡಕ್ಕೆ ಒಬ್ಬ ನ್ಯೂ ಬೌಲಿಂಗ್ ಕೋಚ್ ಆದ್ರೆ ಎಂಟರ್ ಆಗಿದ್ದಾರೆ ಅಂತಾನೆ ಹೇಳ್ಬೋದು. ಇನ್ನು ಈ ಕೋಚ್ ಹೆಸರು ಬಂದ್ಬಿಟ್ಟು ಓಂಕಾರ್ ಸಿಲ್ವಿ ಅಂತ. ಬಿಫೋರ್ ಅಂದ್ರೆ 2024 IPL ಅಲ್ಲಿ ಬಂದ್ಬಿಟ್ಟು ಇವರು ಕೋಲ್ಕತ್ತಾ ನೈಟ್ ರೈಡರ್ಸ್ ತಂಡದ ಅಸಿಸ್ಟೆಂಟ್ ಬೌಲಿಂಗ್ ಕೋಚ್ ಆಗಿದ್ರು ಅಂತಾನೆ ಹೇಳ್ಬೋದು. ಇನ್ನು ಓಂಕಾರ್ ಸಿಲ್ವಿ ಅವರ ರೆಕಾರ್ಡ್ಸ್ ಎಲ್ಲ ನೋಡ್ತಾ ಇದ್ರೆ ಒಂದು ಒಳ್ಳೆ ರೆಕಾರ್ಡ್ಸ್ ಎಲ್ಲ ಇದೆ ಅಂತಾನೆ ಹೇಳ್ಬೋದು. ಮತ್ತು ನಿಮ್ಗೆಲ್ಲ ಗೊತ್ತಿರ್ಬೋದು ಕೋಲ್ಕತ್ತಾ ನೈಟ್ ರೈಡರ್ಸ್ ತಂಡ ಕಳೆದ ಬಾರಿ IPL ಟ್ರೋಫಿ ಕೂಡ ಗೆದ್ಕೊಂಡು ಹೋದ್ರ ಅಂತಾನೆ ಹೇಳ್ಬೋದು. ಆ ಕಾರಣದಿಂದಾಗಿ ಒಂದು ಒಳ್ಳೆ ಕೋಚ್ ಮತ್ತು ನಮ್ಮ RCB ತಂಡ ಕೂಡ ಈ ಬಾರಿ ನಾವು ಚಾಂಪಿಯನ್ಸ್ ಆಗೋಣ ಅಂತ ಇವ್ರನ್ನ ಕರ್ಕೊಂಡ್ ಬಂದಿದೆ ಅಂತ ಅನ್ಸುತ್ತೆ. ಆ ಕಾರಣದಿಂದಾಗಿ ಒಂದು ಒಳ್ಳೆ ಕೋಚ್ ಇದ್ದಂತಾನೆ ಅಂತ ಹೇಳ್ಬೋದು. ಮತ್ತು ನಮ್ಮ RCB ತಂಡ ಈ ಬಾರಿ ಒಳ್ಳೆ ಬೌಲಿಂಗ್ ಕೋಚ್ ನ ತಗೊಂಡ್ ಬಂದಿದ್ದಾರೆ ಅಂತಾನೆ ಹೇಳ್ಬೋದು. ಇನ್ನು ಅಪ್ಡೇಟ್ ನಂಬರ್ 2 ಬಂದ್ಬಿಟ್ಟು ಡ್ಯಾನಿಯಲ್ ವಿಕ್ಟೋರಿಯಾ. ಅಂದ್ರೆ ನಿಮ್ಗೆಲ್ಲ ಗೊತ್ತಿರಬಹುದು ಇವ್ರು ಯಾರಂತಂದ್ರೆ ಇವರು ಆಸ್ಟ್ರೇಲಿಯಾದ ಬೌಲಿಂಗ್ ಕೋಚ್. ಇವ್ರು ಏನಪ್ಪಾ ಅಂತಂದ್ರೆ IPL ರಿಲೇಟೆಡ್ ಅಂದ್ರೆ IPL ಮೆಗಾ ಆಕ್ಷನ್ ಇರುವ ಕಾರಣದಿಂದಾಗಿ ಡ್ಯಾನಿಯಲ್ ವಿಕ್ಟೋರಿಯಾ ಅವರು ಫಸ್ಟನೇ ಬಾರ್ಡರ್ ಗವಾಸ್ಕರ್ ಟೆಸ್ಟ್ ಸೀರೀಸ್ ಆದ್ರೆ ಲೀವ್ ಹಾಕಿ ಬಂದಿದ್ದಾರೆ ಅಂತಾನೆ ಹೇಳ್ಬೋದು. ನಿಮ್ಗೆಲ್ಲ ಗೊತ್ತಿರ್ಬೋದು ನಮ್ಮ IPL ಕ್ರೇಜ್ ಯಾವ ಮಟ್ಟಿಗೆ ಇದೆ ಅಂತ ನಿಮ್ಗೆಲ್ಲ ಗೊತ್ತಿದೆ. ಆ ಕಾರಣದಿಂದಾಗಿ ಡ್ಯಾನಿಯಲ್ ವಿಕ್ಟೋರಿ ಕೂಡ ಈ ಬಾರಿ ಒಂದು ಸ್ಟೇಟ್ಮೆಂಟ್ ಆದ್ರೆ ಕೊಟ್ಟಿದ್ದಾರೆ. ನಾನು ಇರಲ್ಲ ಗುರು, ನಾನು IPL ಮೆಗಾ ಆಕ್ಷನ್ಗೆ ಸನ್ ರೈಸರ್ಸ್ ಪರವಾಗಿ ಈ ಬಾರಿ ಆಕ್ಷನ್ಗೆ ಕಣಕ್ಕಿಳಿಯಬೇಕು. ಆ ಕಾರಣದಿಂದಾಗಿ ನಮಗೆ ಈ ಬಾರಿ IPLಗೆ ಒಳ್ಳೊಳ್ಳೆ ಪ್ಲೇಯರ್ಗಳನ್ನೆಲ್ಲ ತಗೋಬೇಕು. ಆ ಕಾರಣದಿಂದಾಗಿ ನಾನು ಫಸ್ಟ್ ಮ್ಯಾಚ್ಗೆ ಲೀವ್ ಆಗ್ತಿದ್ದೀನಿ ಅಂತ ಹೇಳಿದ್ದಾರೆ ಅಂತಾನೆ ಹೇಳ್ಬೋದು. ಇನ್ನು ಡ್ಯಾನಿಯಲ್ ವಿಕ್ಟೋರಿ ಅವರು ಆಸ್ಟ್ರೇಲಿಯಾದ ಫಸ್ಟ್ ಅಂದ್ರೆ ಇದು ನಮ್ಮ ಭಾರತ ಮತ್ತು ಆಸ್ಟ್ರೇಲಿಯಾ ಫಸ್ಟ್ ಬಾರ್ಡರ್ ಗವಾಸ್ಕರ್ ಟೆಸ್ಟ್ ಸೀರೀಸ್ ಆದ್ರೆ ಲೀವ್ ಹಾಕಿದ್ದಾರೆ ಅಂತಾನೆ ಹೇಳ್ಬೋದು. ಇಲ್ಲಿ ಒಂದು ಹೊಡೆತ ಎಲ್ಲಿ ಬೀಳುತ್ತೆ ಆಸ್ಟ್ರೇಲಿಯಾದವ್ರಿಗೆ ಅಂತಂದ್ರೆ ಸ್ವಲ್ಪ ಬೌಲಿಂಗ್ ಮೇಲೆ ಇಂಪ್ಯಾಕ್ಟ್ ಆಗುತ್ತೆ ಅಂತಾನೆ ಹೇಳ್ಬೋದು. ಯಾಕಂತಂದ್ರೆ ಮೇನ್ ಬೌಲಿಂಗ್ ಕೋಚ್ ಆದಂತ ಇವರು ವಿಕ್ಟೋರಿಯಾ ಅವರು ನಮ್ಗಿಲ್ಲ ಗುರು, ನಾನು ಫಸ್ಟ್ ಮ್ಯಾಚ್ಗೆ IPL ಆಕ್ಷನ್ಗೆ ಹೋಗ್ಬೇಕು. ಆ ಕಾರಣದಿಂದಾಗಿ ನಾನು ಫಸ್ಟ್ ಮ್ಯಾಚ್ಗೆ ಈ ಬೌಲಿಂಗ್ ಕೋಚ್ ಆಗಿರೋದಿಲ್ಲ. ಆ ಕಾರಣದಿಂದಾಗಿ ಲೀವ್ ಆಗ್ತಾ ಇದ್ದೀನಿ ಅಂತಂದು ಸ್ಟೇಟ್ಮೆಂಟ್ ಆದ್ರೆ ಕೊಟ್ಟು ಬಂದಿದ್ದಾರೆ ಅಂತಾನೆ ಹೇಳ್ಬೋದು. ಇನ್ನು ಅಪ್ಡೇಟ್ ನಂಬರ್ 3 ಬಂದ್ಬಿಟ್ಟು ಪ್ಯಾಟ್ ಕಮಿನ್ಸ್. ಆಸ್ಟ್ರೇಲಿಯಾದ ಪ್ಯಾಟ್ ಕಮಿನ್ಸ್ ಅವರು ಒಂದು ಸ್ಟೇಟ್ಮೆಂಟ್ ಆದ್ರೆ ಕೊಟ್ಟಿದ್ದಾರೆ. ಅದು ನಮ್ಮ ಬೂಮ್ರಾ ರಿಲೇಟೆಡ್. ಏನ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಪ್ಯಾಟ್ ಕಮಿನ್ಸ್ ಅಂತಂದ್ರೆ, ನಾನು ಬೂಮ್ರಾ ಅವರಿಗೆ ದೊಡ್ಡ ಫ್ಯಾನ್ ಮತ್ತು ಬೂಮ್ರಾ ಅವರು ಎಂತ ಬೌಲರ್ ಅಂತ ಎಲ್ಲರಿಗೂ ಗೊತ್ತೇ ಇದೆ. ಇನ್ನು ಇಂಡಿಯಾ ಏನಾದ್ರು ಒಂದ್ ಕೈ ಮೇಲಿರ್ಬೇಕು ನಂಬಿಕೆನ ಅಂತಂದ್ರೆ ಅಲ್ಲಿ ಬೂಮ್ರಾ ರೋಲ್ ಹೆಚ್ಚಾಗಿರ್ಬೇಕು. ಮತ್ತು ಬೂಮ್ರಾ ಒಳ್ಳೆಯ ಫ್ಯಾಂಟಾಸ್ಟಿಕ್ ಬೌಲರ್ ಮತ್ತು ಇಂಡಿಯಾ ಯಾವುದೇ ಸೀರೀಸ್ ಇರಲಿ ಅದರಲ್ಲಿ ಕೂಡ ಬಿಗ್ ರೋಲ್ ಅನ್ನ ನಿಭಾಯಿಸ್ತಾರೆ ಇವರು ಬೂಮ್ರಾ ಅವರಂದು ಪ್ಯಾಟ್ ಕಮಿನ್ಸ್ ಆದ್ರೆ ಹೇಳಿದ್ದಾರೆ ಅಂತಾನೆ ಹೇಳ್ಬೋದು. ಇನ್ನು ಅಪ್ಡೇಟ್ ನಂಬರ್ 4 ಬಂದ್ಬಿಟ್ಟು ಸೌರವ್ ಗಂಗೂಲಿ ಅವರು ಒಂದು ಸ್ಟೇಟ್ಮೆಂಟ್ ಆದ್ರೆ ಕೊಟ್ಟಿದ್ದಾರೆ. ಅದು ರಿಷಬ್ ಪಂತ್ ರಿಲೇಟೆಡ್. ಇನ್ನು ರಿಷಬ್ ಪಂತ್ ಅವ್ರ ವಿಚಾರಕ್ಕೆ ಬಂತಂದ್ರೆ ಒಳ್ಳೆ ಬೆಂಕಿ ಆಟಗಾರ ಮತ್ತು ಇವರು ಅವೇ ಇರ್ಲಿ ಹೋಮ್ ಇರ್ಲಿ ಯಾವುದೇ ಗ್ರೌಂಡ್ ಎಲ್ಲೇ ಹೋಗಿ ಆಡ್ತಾ ಇರ್ಲಿ ರೆಡ್ ಬಾಲ್ ಕ್ರಿಕೆಟ್ ಅಂತ ಬಂತು ಅಂತಂದ್ರೆ ಮೊದಲಿಗೆ ವಿರಾಟ್ ಕೊಹ್ಲಿ ಇರ್ತಾರೆ. ಆ ನಂತರ ವಿರಾಟ್ ಕೊಹ್ಲಿಯಿಂದ ಯಾರಾದ್ರೂ ನಮ್ಮ ಭಾರತದಿಂದ ಫ್ಯಾಂಟಾಸ್ಟಿಕ್ ಬ್ಯಾಟ್ಸ್ಮನ್ ಯಾರಾದ್ರೂ ಇದ್ರೆ ಅದು ರಿಷಬ್ ಪಂತ್ ಅಂತ ಅಂದು ಇವರು ಸೌರವ್ ಗಂಗೂಲಿ ಆದ್ರೆ ಹೇಳಿದ್ದಾರೆ ಅಂತಾನೆ ಹೇಳ್ಬೋದು. ಸೌರವ್ ಗಂಗೂಲಿ ಅವರು ಏನೇನೆಲ್ಲ ಹೇಳಿದ್ದಾರೆ ಇವ್ರು ರಿಷಬ್ ಪಂತ್ ರಿಲೇಟೆಡ್ ಅಂತ ಅಂದ್ರೆ, ರಿಷಬ್ ಪಂತ್ ಅವರು ರೆಡ್ ಬಾಲ್ ಅಲ್ಲಿ ಒಳ್ಳೆ ರೆಕಾರ್ಡ್ಸ್ ಗಳನ್ನ ಇಟ್ಕೊಂಡಿದ್ದಾರೆ. ಮತ್ತು ಹೋಮ್ ಆಗಿರ್ಲಿ ಅವೇ ಗ್ರೌಂಡ್ ಆಗಿರ್ಲಿ ಯಾವುದೇ ಆಗಿರ್ಲಿ ಅಲ್ಲಿ ಎಲ್ಲ ಬೆಂಕಿ ರೆಕಾರ್ಡ್ಸ್ ಗಳನ್ನ ರಿಷಬ್ ಪಂತ್ ಅವರಾದ್ರೆ ಇಟ್ಕೊಂಡಿದ್ದಾರೆ. ಇವಾಗ ಸದ್ಯದ ಮಟ್ಟಿಗೆ ಮೋಸ್ಟ್ ಸಕ್ಸಸ್ಫುಲ್ ಟೆಸ್ಟ್ ನಲ್ಲಿ ಯಾರಾದ್ರೂ ಬ್ಯಾಟ್ಸ್ಮನ್ ಇದ್ರೆ ವಿರಾಟ್ ಕೊಹ್ಲಿಯ ನಂತರ ಅದೇ ರಿಷಬ್ ಪಂತ್ ಇದ್ದಾರೆ ಎಂದು ಇವ್ರು ಸೌರವ್ ಗಂಗೂಲಿ ಹೇಳಿದ್ದಾರೆ ಅಂತಾನೆ ಹೇಳ್ಬೋದು. ಇನ್ನು ಕೊನೆ 5ನೇ ಅಪ್ಡೇಟ್ ಬಂದ್ಬಿಟ್ಟು ಮಿಚೆಲ್ ಸ್ಟಾರ್ಕ್ ಅವರು ಒಂದು ಸ್ಟೇಟ್ಮೆಂಟ್ ಆದ್ರೆ ಕೊಟ್ಟಿದ್ದಾರೆ. ನಿಮ್ಗೆಲ್ಲ ಗೊತ್ತಿರಬಹುದು ಕಳೆದ ಸೀಸನ್ ಅಲ್ಲಿ ಶ್ರೇಯಸ್ ಅಯ್ಯರ್ ಮಿಚೆಲ್ ಸ್ಟಾರ್ಕ್ ಇಬ್ರು ಕೂಡ ಒಂದೇ ಟೀಮ್ ನಲ್ಲಿ ಆಡಿದ್ರು. ಅದು KKR ತಂಡದಲ್ಲಿ ಇಬ್ರು ಆಡಿದ್ರ ಅಂತಾನೆ ಹೇಳ್ಬೋದು. ಅದೇ ವರ್ಷ ಕೂಡ ಅಂದ್ರೆ ಕಳೆದ ಸೀಸನ್ ಲಾಸ್ಟ್ ಸೀಸನ್ ಅಲ್ಲಿ KKR ತಂಡ ಕೂಡ ಚಾಂಪಿಯನ್ ಆಗಿತ್ತು. ಇನ್ನು ಈ ಕಾರಣಕ್ಕಾಗಿ ಇವರು ಸ್ಟಾರ್ಕ್ ಅವರು ಒಂದು ಸ್ಟೇಟ್ಮೆಂಟ್ ಆದ್ರೆ ಕೊಟ್ಟಿದ್ದಾರೆ. ಇವರು ಶ್ರೇಯಸ್ ಅಯ್ಯರ್ ಅವರು ಒಳ್ಳೆಯ ನಾಯಕ ಮತ್ತು ಒಳ್ಳೆಯ ಆಟಗಾರ, ಹೊರಗಡೆ ಬಂತು ಅಂತಂದ್ರೆ ಒಳ್ಳೆಯ ಫ್ರೆಂಡ್ಶಿಪ್, ಒಳ್ಳೆಯ ಗೆಳೆಯ ಮತ್ತು ನನಗೆ ಯಾರಾದ್ರೂ ಇಂಡಿಯಾದಲ್ಲಿ ಬೆಸ್ಟ್ ಫ್ರೆಂಡ್ ಅಂತ ಇದ್ರೆ ಅದು ಶ್ರೇಯಸ್ ಅಯ್ಯರ್ ಎಂದು ಇವರು ಮಿಚೆಲ್ ಸ್ಟಾರ್ಕ್ ಆದ್ರೆ ಹೇಳಿದ್ದಾರೆ ಅಂತಾನೆ ಹೇಳ್ಬೋದು. ಇನ್ನು ಈ ಟಾಪ್ 5 ಕ್ರಿಕೆಟಿಂಗ್ ನ್ಯೂಸ್ ಅಪ್ಡೇಟ್ ಅಲ್ಲಿ ನಿಮ್ಗೆ ಯಾವ್ದು ಇಷ್ಟ ಆಯ್ತು ಅಂತ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಹಾಗೆ ಇನ್ನೂ RCB ಅಪ್ಡೇಟ್ ಎಲ್ಲ ಮತ್ತು IPL ಅಪ್ಡೇಟ್ ಎಲ್ಲ ಕೊಡ್ತಾ ಇರ್ತೀನಿ. ಆ ಕಾರಣಕ್ಕಾಗಿ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಕೂಡ ಮರಿಬೇಡಿ.